ಅವರ ಕೈಯಲ್ಲಿಲ್ಲ, ಆತನ ಕೈಯಲ್ಲಿ ಮಾತ್ರ ಇದೆ. ಆದ್ದರಿಂದ ಇಲ್ಲಿ ದೇವರು ನನಗಾಗಿ ನಿನಗಾಗಿ ಲೋಕಕ್ಕೆ ಬಂದ ಮೇಲೆ ಆತನು ಮಾನವ ಕುಲಕ್ಕಾಗಿ ತನ್ನ ಮೇಲೆ ಏಟುಗಳನ್ನು ಹಾಕಿಕೊಂಡು ಶಿಲುಬೆ ಮೇಲೆ ಮುಳ್ಳಿನ ಕಿರೀಟ ಇಟ್ಕೊಂಡು ಕೈ ಕಾಲುಗಳಲ್ಲಿ ಮೊಳೆಗಳನ್ನು ಧರಿಸಿಕೊಂಡು ಎಲ್ಲಿ ತೂಗಾಡಿದರು? ಶಿಲುಬೆಯ ಮೇಲೆ ತೂಗಾಡಿ ಕಡೆಗೆ ಆತನು ಮರಣವನ್ನ ಹೊಂದಿದ್ದ. ಯಾಕೆ ಮರಣ ಹೊಂದಿದನಂದ್ರ ಆತನು ಮನುಷ್ಯನಾಗಿ ಮಾನವರ ಜೊತೆಯಲ್ಲಿ 33 ವರ್ಷ ನಮ್ಮ ಜೊತೆಯಲ್ಲಿ ಇದ್ದು ಮನುಷ್ಯನಾಗಿ. ಆದರೆ ಮನುಷ್ಯನಾದರೂ ಕೂಡ ಮನುಷ್ಯನ ಹಾಗೆ ವರ್ತನೆ ಮಾಡಿಲ್ಲ. ಮನುಷ್ಯನಾಗಿ ಮನುಷ್ಯರ ಜೊತೆಯಲ್ಲಿ ಇದ್ದು ಮಾನವ ಕುಲಕ್ಕೆ ಒಂದು ರಕ್ಷಣೆ ಮಾರ್ಗವನ್ನು ತೋರಿಸಿದರು. ಅದೇ ಆ ಮನುಷ್ಯನು ಶಿಲುಬೆ ಮೇಲೆ ಸಾಯುವಾಗ ತನ್ನ ಶಿಷ್ಯರಿಗೆ ಒಂದು ಮಾತು ಹೇಳಿದರು. ಏನಂದರೆ, ಶಿಷ್ಯರೇ, ನಾನು ಸಾಯುವ ಕಾಲ ಹತ್ತಿರ ಬಂದಿದೆ. ಈಗ ಮನುಷ್ಯ ಕುಮಾರನು ಹೋಗುತ್ತಾನೆ, ದೇವಕುಮಾರನು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾನೆ. ಮನುಷ್ಯ ಕುಮಾರನು ಹೋಗ್ತಾನೆ, ದೇವಕುಮಾರನಾಗಿ ನೀನೆಲ್ಲ ಪಾಪದ ಭಾರವನ್ನ ನನ್ನ ತಲೆ ಮೇಲೆ ಹೊತ್ತಿಕೊಂಡು ಹಿರಿಯರು, ಶಾಸ್ತ್ರಿಗಳು, ಮಹಾಯಾಚಕರು ನನ್ನನ್ನು ಹಿಡಿದು ಕೊಲ್ಲುತ್ತಾರೆ. ನಾನು ಸತ್ತು ಹೂಣಲ್ಪಟ್ಟು ತಿರುಗಿ 3ನೇ ದಿನದಲ್ಲಿ ಎದ್ದು ಬರುತ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದ ದೇವರು. ಆತನು ಹೇಳಿದ ಹಾಗೆ ಇಲ್ಲಿ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಹಲ್ಲೆಲೂಯಾ. ಮರಣವು ನುಂಗ್ಯ ಹೋಯಿತು. ಮರಣವೇ ನಿನ್ನ ಚೈಯಲ್ಲಿ, ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ. ಮರಣ ಅವನಿಗೆ ಒಯ್ತದ ಆ ಕಡೆ. ಆದರೆ ದೇವರು ಇಲ್ಲಿ ಹೇಳಿದಾನೆ, ಮರಣಕ್ಕೆ ಹೆದರಿಲ್ಲ ದೇವರು. ಮರಣದ ಕೊಂಡಿಯನ್ನು ಮುರಿದ, ಮರಣದ ವಿಷ ಬೀಜವನ್ನ ತೆಗೆದು ಹಾಕಿದ ಆತನು ಜಯವೀರನಾಗಿ ಇವತ್ತು ಎದ್ದು ಬಂದಂತ ದಿವಸ. ಹಲ್ಲೆಲೂಯಾ. ಯೇಸು ಎದ್ದಿದ್ದಾರೆ. ಹೌದು, ಎದ್ದಿದ್ದಾರೆ. ನಿಜವಾಗಿ ಎದ್ದಿದ್ದಾರೆ. ಯೇಸು ಎದ್ದಿದ್ದಾರೆ. ನಿಜವಾಗಿ ಎದ್ದಿದ್ದಾರೆ. ನಿಜವಾಗಿ ಆತನು ಎದ್ದಿದ್ದಾನೆ. ಇವತ್ತು ಯೇಸು ಎದ್ದಿದ್ದಾನೆ ಅನ್ನುವಂತ ಈ ಸಂದೇಶ ಮೊದಲನೇದಾಗಿ ಎಲ್ಲ ಹೆಣ್ಣು ಮಕ್ಕಳೇ ಆ ಸಮಾಧಿ ಹೋಗಿದ್ರು ಮಸ್ಕಿನ್ ಜಾವದಲ್ಲಿ. ಎಲ್ಲಿಗೆ? ಆ ಯೇಸು ಕ್ರಿಸ್ತನ ಇಟ್ಟಂತ ಸಮಾಧಿಗೆ ಎಲ್ಲ ಸುಗಂಧ ದ್ರವ್ಯಗಳನ್ನು ತಕೊಂಡು ನೋಡೋಣ, ಹೋಗೋಣ ಅಂತ ಹೇಳಿ ಅಲ್ಲಿ 4-5 ಹೆಣ್ಣು ಮಕ್ಕಳು, ಮಗ್ದಲದ ಮರಿಯಳು ಅನೇಕ ಸ್ತ್ರೀಯರು ಕಲ್ತು ಹೋದರು. ಹೋಗಷ್ಟರಲ್ಲಿ ಅವ್ರಿಗೆ ಏನಾಯ್ತು ಗೊತ್ತಾ? ಇನ್ನು ಮಬ್ಬಿರುವಾಗ, ಇನ್ನು ಬೆಳಕಾಗಿಲ್ಲ, ಮಬ್ಬಿರುವಾಗ ಹೋಗುವಾಗ ಆ ಸಮಾಧಿ ಅನೇಕ ನೋಡಿದ್ರಿ. ಆ ಸಮಾಧಿಯಲ್ಲಿ ಯಾರಿದ್ರು? ಯಾರು ಇರಲಿಲ್ಲ. ಆ ಸಮಾಧಿ ಖಾಲಿಯಾಗಿತ್ತು. ಕೇವಲ ಬಟ್ಟೆ ಮಾತ್ರ ಅಲ್ಲಿತ್ತು. ಆದರೆ ಯೇಸು ಮಾತ್ರ ಅಲ್ಲಿರಲಿಲ್ಲ ಪ್ರಿಯರೇ. ಆಗ ಅಲ್ಲಿ ಒಬ್ಬ ದೇವದೂತನು ಕೂತಿದ್ದ. ಆ ದೇವದೂತ ಕೇಳ್ತಾನೆ, ಅಮ್ಮ ಸ್ತ್ರೀಯರೇ, ನೀವು ಯಾರನ್ನು ಹುಡುಕ್ತಾ ಇದ್ದೀರಿ? ಅವ್ರೇನಂತಾರ? ಅಯ್ಯೋ ಯಪ್ಪ, ನನ್ನ ಮಗನಿಗೆ ಇಲ್ಲೇ ಇಟ್ಟಿದ್ದಾರೆ, ಯೇಸುವನ್ನ ಇದೇ ಸಮಾಧಿಯಲ್ಲಿಟ್ಟರು, ಯಾರೋ ಏನೋ ಎತ್ಕೊಂಡು ಹೋಗಿದ್ದಾರೆ, ಇಲ್ಲಿಲ್ಲಪ್ಪ ಎಂಬುದಾಗಿ ಗೋಳಾಡುತ್ತಿರುವಾಗ ಆ ದೇವದೂತ ಅವರಿಗೆ ಹೇಳಿದ, ಏನಂತ? ಅಳಬೇಡಿರಿ, ಯೇಸು ಇಲ್ಲಿಲ್ಲ.